ಚಾರ್ಲಿ. ಇವನ ಹೆಸರು ಚಾರ್ಲಿ. ನಮ್ಮ ಊರಲ್ಲಿ ತುಂಬಾನೇ ಫೇಮಸ್, ಯಾಕಂದ್ರೆ ಇವನ ತುಂಟಾಟ ಎಲ್ಲರಿಗೂ ತುಂಬಾನೇ ಇಷ್ಟ. ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಕೊಯ್ಯಾರು ಶ್ರೀ ಬಬುಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ಇಲ್ಲಿ ಕೊಯ್ಯಾರು ಫ್ರೆಂಡ್ಸ್ನವರು ತಯಾರಿಸಿರುವ ಪ್ರವೇಶ ದ್ವಾರದ ಬಗ್ಗೆ ಹಾಗೂ ಅದನ್ನು ಒಂದು ಸಮಾರಂಭಕ್ಕೆ ಹೇಗೆ ಸಿದ್ಧಪಡಿಸಿ ತೆಗೆದುಕೊಂಡು ಹೋಗುತ್ತಾರೆ ಎಂಬುದರ ಬಗ್ಗೆ ತಿಳಿಸುತ್ತೇವೆ. ಇವತ್ತು ನಾವು ಮೊದಲೇ ರಚಿಸಿರುವ ಪ್ರವೇಶ ದ್ವಾರಕ್ಕೆ ಆರ್ಡರ್ ನೀಡಿದವರು ತಿಳಿಸಿದಂತೆ ಅವರ ಸಂಸ್ಥೆಯ ಹೆಸರನ್ನು ಬರೆಯುವ ಕೆಲಸವನ್ನು ತೋರಿಸುತ್ತಿದ್ದೇವೆ. ನಮ್ಮ ಜೊತೆ ಈ ಕೆಲಸ ಕಂಪ್ಲೀಟ್ ಆಗುವವರೆಗೆ ಚಾರ್ಲಿ ಕೂಡ ಇರ್ತಾನೆ. ನನ್ನ ಹಸ್ಬೆಂಡ್ ಇಲ್ಲಿ ಹೆಸರು ಬರೆಯುವ ಕೆಲಸ ಮಾಡ್ತಿದ್ದಾರೆ. ಇದು ತುಂಬಾ ಉದ್ದದ ಹೆಸರು, ಸುಮಾರು 1 ಗಂಟೆ ಸಮಯ ಬೇಕಾಗಬಹುದು. ಇವರು 7 ಗಂಟೆಗೆ ಕೆಲಸ ಪ್ರಾರಂಭಿಸಿದ್ದಾರೆ. ಸ್ಕೆಚ್ ಹಾಕಿ ಬರೆದು ಕಲರಿಂಗ್ ಎಲ್ಲ ಆಗುವಾಗ 9 ಗಂಟೆ ಆಗ್ಬೋದು. ಈ ದ್ವಾರವನ್ನು ನಾಳೆ ಸಂಜೆ ಹಾಕ್ಲಿಕ್ಕಿರೋದ್ರಿಂದ 3 ಗಂಟೆಗೆ ತಂಡದ ಸದಸ್ಯರು ಯಾರೆಲ್ಲ ಫ್ರೀ ಇರ್ತಾರೆ ಅವರೆಲ್ಲರೂ ಬಂದು ಸಹಕರಿಸ್ತಾರೆ. ಇಲ್ಲಿ ನೋಡಿ, ಚಾರ್ಲಿ ಆರಾಮ್ಸೆ ರಿಲ್ಯಾಕ್ಸ್ ಆಗಿ ಮಲಗಿದ್ದಾನೆ. ಈ ದ್ವಾರವನ್ನು ನಿರ್ಮಿಸುವುದರಲ್ಲಿ ತಂಡದ ಎಲ್ಲಾ ಸದಸ್ಯರ ಪರಿಶ್ರಮ ಇದೆ. ಕೆಲವೊಂದು ಸಲ ರಾತ್ರಿ 12 ಗಂಟೆವರೆಗೂ ಕೆಲಸ ಮಾಡಿದ ದಿನವೂ ಇದೆ. ತಂಡದ ಅಧ್ಯಕ್ಷರಾದ ಶ್ರೀ ಕರುಣಾಕರ್ ಪೂಜಾರಿ ಹಾಗೂ ಸದಸ್ಯರಾದ ಶ್ರೀ ಪ್ರಕಾಶ್ ಇವರು ಕೊಯ್ಯಾರು ಫ್ರೆಂಡ್ಸ್ನ ಯಾವುದೇ ಕೆಲಸಕ್ಕೂ ಸದಾ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ನಮ್ಮ ಈ ದ್ವಾರವನ್ನು ನಮ್ಮ ಊರಲ್ಲಿ ಅಲ್ಲದೆ ಬಂಟ್ವಾಳ, ಬೆಳ್ತಂಗಡಿ, ಗುರುವಾಯನಕೆರೆ, ಉಡುಪಿ, ಮಂಗಳೂರು ಹೀಗೆ ದೂರದ ಊರಿನಲ್ಲಿಯೂ ಕೂಡ ನಮ್ಮ ದ್ವಾರವನ್ನು ಹಾಕಿದ್ದೇವೆ. ಇವತ್ತು ಈ ದ್ವಾರ ದೂರದ ಶಿರ್ತಾಡಿ ದರೆಗುಡ್ಡೆಗೆ ಹೋಗ್ತಿದೆ. ಮಳೆ ಬರುವ ಎಲ್ಲಾ ಲಕ್ಷಣ ಕಾಣ್ತಿದೆ. ನೋಡಿ, ಈಗ ಈ ದ್ವಾರವನ್ನು ಹೇಗೆ ಗಾಡಿಗೆ ಲೋಡ್ ಮಾಡ್ತಾ ಇದ್ದಾರೆ, ಅವರ ಒಂದು ಉತ್ಸಾಹವನ್ನು ನೋಡಿ. ಈ ದ್ವಾರವನ್ನು ನಾವು ನಮ್ಮದೇ ಗಾಡಿಯಲ್ಲಿ ಸಾಗಿಸುತ್ತೇವೆ. ನಮ್ಮಲ್ಲಿ ಸದ್ಯಕ್ಕೆ 2 ಪ್ರವೇಶ ದ್ವಾರಗಳಿವೆ. ಹೊಸದಾಗಿ ರಚಿಸಿದ ದ್ವಾರವನ್ನು ಮೊದಲಿಗೆ ಕೊಯ್ಯಾರು ಶ್ರೀ ಬಬುಸ್ವಾಮಿ ದೇವಸ್ಥಾನದ ನೇಮೋತ್ಸವಕ್ಕೆ ಹಾಕಿ ನಂತರ ಆರ್ಡರ್ ಬಂದಂತೆ ಅವರಿಗೆ ಸಿದ್ಧಪಡಿಸಿ ಅವರು ತಿಳಿಸಿದ ಸ್ಥಳಕ್ಕೆ ಹಾಕಲಾಗುತ್ತದೆ. ಫೆಬ್ರವರಿ ತಿಂಗಳಿನಿಂದ ಪ್ರಾರಂಭವಾದರೆ ನಮ್ಮ ದ್ವಾರಕ್ಕೆ ಪ್ರತಿ ಶನಿವಾರ ಅಲ್ಲದೆ ವಾರದ ಮಧ್ಯೆಯೂ ಕೂಡ ಬುಕ್ಕಿಂಗ್ ಇರುತ್ತದೆ. ಇದೆಲ್ಲವೂ ನಮ್ಮ ಕೆಲಸದ ಪರಿಶ್ರಮವೂ ಹೌದು, ದೇವರ ಅನುಗ್ರಹವೂ ಹೌದು. ನಮ್ಮ ಇವತ್ತಿನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.